ಇವತ್ತು ಆ ಗ್ರೇಟರ್ ಬೆಂಗಳೂರು ಹೆಸರಿಗೆ ನಂದು ವಿರೋಧ. ಯಾಕೆ ಬೇರೆ ಹೆಸರು ಸಿಕ್ಕಿಲ್ವಾ ನಿಮ್ಗೆ ಕನ್ನಡದಲ್ಲಿ? ಕನ್ನಡದ ಡಿಕ್ಷನರಿಯಲ್ಲಿ ಬೇರೆ ಹೆಸರೇ ಸಿಕ್ಕಿಲ್ವಾ ನಿಮ್ಗೆ? ಅಷ್ಟು ಗತಿಗೆಟ್ಟು ಔಟತ್ತ ಕನ್ನಡ. ಯೋಚನೆ ಮಾಡ್ಬೇಕಲ್ಲ ನೀವು. ಬಿಲ್ತಾರ ಹಿಂದೆ ಬೃಹತ್ ಬೆಂಗಳೂರು ಮಹಾಪಾಲಿಕೆ ಇತ್ತು, ಯಾರ ಬೈದಿದಾರ ನಮ್ಮನ್ನ? ಅದೇನ ಗ್ರೇಟರ್ ಬಿಡಿ, ಬೆಂಗಳೂರು ವಾಟರ್ ಬೆಂಗಳೂರು ಔಟ್ ಇದೆ, ಅದ್ ಬೇರೆ ಪ್ರಶ್ನೆ. ನಿಮ್ ಗ್ರೇಟರ್ ಬೆಂಗಳೂರು ಹೆಸರನ್ನ ಯಾಕೆ ಇಡಕ್ ಹೋಗ್ತೀರಾ ಇಂಗ್ಲಿಷ್ನೇ? ಮಹಾನ್ ಬೆಂಗಳೂರು, ಮಹಾ ಮುಂಬೈ ಮಾಡಿದಾರಲ್ಲ. ನೀವು ಇಲ್ಲಿ ಕೂತ್ಕೊಂಡು ನಮ್ಗಿಂತ ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ. ಡಿ.ಕೆ. ಶಿವಕುಮಾರ್ ಅವರು ಕನ್ನಡನೆಲ್ಲ ಮುಳುಗಿಸೋತಾವ್ರೆ. ಬೇಕಾಗಿತ್ತ ಈ ಬಿಲ್ಲು? ನೋಡಿ, ಇದು ಅವರು ಆ ಗ್ರೇಟರ್ ಅನ್ನೋದನ್ನೇ ತೆಗೆದಾಕ್ಲಿ. ಬೇರೆ ಕನ್ನಡ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಗೌರ್ಮೆಂಟ್ ಸ್ಕೂಲ್ ತಾನೇ ಓದಿರೋದು. ನಾನು ಗೌರ್ಮೆಂಟ್ ಸ್ಕೂಲೇ. ಆಮೇಲೆ ನ್ಯಾಷನಲ್, ಆಮೇಲೆ ಅಷ್ಟು ಕನ್ನಡ ಹೇಳಕ್ಕಾಗಲ್ಲ ಅಂದ್ರೆ ಏನ್ ಸರ್? ಇವತ್ತು ಆ ಗ್ರೇಟರ್ ಬೆಂಗಳೂರು ಹೆಸರಿಗೆ ನಂದು ವಿರೋಧ. ಯಾಕೆ ಬೇರೆ ಹೆಸರು ಸಿಕ್ಕಿಲ್ವಾ ನಿಮ್ಗೆ ಕನ್ನಡದಲ್ಲಿ? ಕನ್ನಡದ ಡಿಕ್ಷನರಿಯಲ್ಲಿ ಬೇರೆ ಹೆಸರೇ ಸಿಕ್ಕಿಲ್ವಾ ನಿಮ್ಗೆ? ಅಷ್ಟು ಗತಿಗೆಟ್ಟು ಔಟತ್ತ ಕನ್ನಡ. ಯೋಚನೆ ಮಾಡ್ಬೇಕಲ್ಲ ನೀವು. ಬಿಲ್ತಾರ ಹಿಂದೆ ಬೃಹತ್ ಬೆಂಗಳೂರು ಮಹಾಪಾಲಿಕೆ ಇತ್ತು, ಯಾರ ಬೈದಿದಾರ ನಮ್ಮನ್ನ? ಅದೇನ ಗ್ರೇಟರ್ ಬಿಡಿ, ಬೆಂಗಳೂರು ವಾಟರ್ ಬೆಂಗಳೂರು ಔಟ್ ಇದೆ, ಅದ್ ಬೇರೆ ಪ್ರಶ್ನೆ. ನಿಮ್ ಗ್ರೇಟರ್ ಬೆಂಗಳೂರು ಹೆಸರನ್ನ ಯಾಕೆ ಇಡಕ್ ಹೋಗ್ತೀರಾ ಇಂಗ್ಲಿಷ್ನೇ? ಮಹಾನ್ ಬೆಂಗಳೂರು, ಮಹಾ ಮುಂಬೈ ಮಾಡಿದಾರಲ್ಲ. ನೀವು ಇಲ್ಲಿ ಕೂತ್ಕೊಂಡು ನಮ್ಗಿಂತ ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ. ಡಿ.ಕೆ. ಶಿವಕುಮಾರ್ ಅವರು ಕನ್ನಡನೆಲ್ಲ ಮುಳುಗಿಸೋತಾವ್ರೆ. ಬೇಕಾಗಿತ್ತ ಈ ಬಿಲ್ಲು? ನೋಡಿ, ಇದು ಅವರು ಆ ಗ್ರೇಟರ್ ಅನ್ನೋದನ್ನೇ ತೆಗೆದಾಕ್ಲಿ. ಬೇರೆ ಕನ್ನಡ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಗೌರ್ಮೆಂಟ್ ಸ್ಕೂಲ್ ತಾನೇ ಓದಿರೋದು. ನಾನು ಗೌರ್ಮೆಂಟ್ ಸ್ಕೂಲೇ. ಆಮೇಲೆ ನ್ಯಾಷನಲ್, ಆಮೇಲೆ ಅಷ್ಟು ಕನ್ನಡ ಹೇಳಕ್ಕಾಗಲ್ಲ ಅಂದ್ರೆ ಏನ್ ಸರ್?